ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೂಟೀನ್ ಏನಪ್ಪ ಅಂತ ಅಂದರೆ, ಏನು ಡೈಲಿ ರೂಟೀನ್ ಏನು ನಾನು ಆಗ್ತಾ ಇಲ್ಲ ಇವತ್ತು. ನನ್ನ ಫ್ರೆಂಡ್ ಮನೇಲಿ ಒಂದು ಚಿಕ್ಕದೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ನಾನು ಯಾವ ಥರ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ತುಂಬ ಏನು ಹೆವಿ ಮೇಕಪ್ ಮಾಡ್ಕೊಳ್ತಾ ಇಲ್ಲ, ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲೇ ಮದುವೆ ಫಂಕ್ಷನ್ ಏನಿದ್ರು ನಾನು ಸ್ವಲ್ಪ ಸಿಂಪಲ್ ಮೇಕಪ್ಪೇ ಇಷ್ಟಪಡೋದು ಜಾಸ್ತಿ. ತುಂಬ ಹೆವಿ ಮೇಕಪ್ ಏನು ಜಾಸ್ತಿ ಇಷ್ಟಪಡಲ್ಲ ನಾನು. ಫಸ್ಟ್ ನಾನು ಸನ್ಸ್ಕ್ರೀನ್ ಲೋಷನ್, ಇದು ಮಾಮಾ ಅರ್ತ್ ಪ್ರಾಡಕ್ಟು. ನೆಕ್ಸ್ಟ್ ಪಾಂಡ್ಸ್ ವೈಟ್ ಬ್ಯೂಟಿ ಹಚ್ಕೊಳ್ತಾ ಇದ್ದೀನಿ. ಇವೆರಡು ಪ್ರಾಡಕ್ಟ್ ಮಾತ್ರ ನಾನು ಡೈಲಿ ಯೂಸ್ ಮಾಡ್ತೀನಿ. ಫಂಕ್ಷನಿಗೆ ಹೋಗೋದಾದ್ರೂ ಯೂಸ್ ಮಾಡ್ತೀನಿ, ಮನೇಲಿದ್ದರೂ ಯೂಸ್ ಮಾಡ್ತೀನಿ. ಆಮೇಲೆ ನಾನು ಜೆಟ್ ಪೌಡ್ರ್ ಹಚ್ಕೊಳ್ತಾ ಇದ್ದೀನಿ. ಜೆಟ್ ಪೌಡ್ರೆಲ್ಲ ಆದಮೇಲೆ ಲ್ಯಾಕ್ಮಿ ಪೌಡ್ರು ಹಚ್ಕೊಂಡು, ಆಮೇಲೆ ನಾನು ಕಾಜಲ್ ಮತ್ತು ಲಿಪ್ಸ್ಟಿಕ್ ಏನೋ ಹಚ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಲಾಸ್ಟಲ್ಲಿ ಎಲ್ಲ ಮೇಕಪ್ಪು ಮುಗ್ದಾದ್ಮೇಲೆ ಫೇಸ್ ಕೆನಡಾ ಅವರ ಪ್ರಾಡಕ್ಟ್ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್ ಇದು ನಾನ್ ಸ್ಟಿಕ್ ಕೂಡ ಆಗಿದೆ. ಸೊ ಇಷ್ಟೇ ನನ್ನ ಫೈನಲ್ ಲುಕ್ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ನಮ್ಮ ಫ್ರೆಂಡ್ ಮೇಲೆ ಒಂದು ಚಿಕ್ಕದೊಂದು ಫಂಕ್ಷನಿಗೆ ಹೊರಟಿದ್ದೀವಿ. ಇವಾಗ ಫಂಕ್ಷನ್ನಲ್ಲಿ ಈ ವಿಡಿಯೋ ನೋಡ್ತೀನಿ, ಆದರೆ ಮಾಡ್ತೀನಿ, ಆಗಿಲ್ಲ ಅಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬರ್ತಿದೆ ನಮ್ಮದು. ಯಾವುದು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ, ಮನೆ ಹತ್ರ ಇರೋ ಶಾಪಲ್ಲೇ ತೊಗೊಂಡಿರೋದು. ಸಿಂಪಲ್ ಮಾಡಿದ್ದೀನಿ, ಜಾಸ್ತಿ ಏನು ಸಿಂಪಲ್ ಎಲ್ಲಿ ಮಾಡಿಲ್ಲ, ಜಾಸ್ತಿ ಏನು ಕೊಡ್ತೀನಿ ದುಪ್ಪಟ್ಟ ಹಾಕ್ತೀನಿ. ದುಪ್ಪಟ್ಟ ಹೋಯ್ತು. ಫ್ರೆಂಡ್ ಮನೆಗೆ ಸ್ವಲ್ಪ ಹೋಗೋದು ಲೇಟ್ ಆಯಿತು. ನಾನು ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿಟ್ಬಿಟ್ಟು ಹೋಗ್ಬೇಕಾಗಿತ್ತು. ಅಲ್ಲಿ ಫಂಕ್ಷನಿಗೆ ಹೋಗಿ ಬಂದು ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಆಸ್ಪತ್ರೆಗೆ ಊಟ ತೊಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋದು ಲೇಟ್ ಆಯಿತು ನನಗೆ. ಫ್ರೆಂಡ್ ಎಲ್ಲ ತುಂಬ ಜನ ಬಂದಿದ್ದರು, ಎಲ್ಲ ಕಾಲ್ ಮಾಡ್ತಾಯಿದ್ರು, ಯಾಕೆ ಬಂದಿಲ್ಲ ಅಂತೇಳಿ. ಬರ್ತಾಯಿದ್ದೀವಿ ಅಂತ ಅಂದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು. ಅವ್ರ ಮನೆಗೆ ಬಂದಿದ್ದರು, ರಿಲೇಷನ್ ಬಂದಿದ್ದರು. ಆ ರಿಲೇಷನ್ ನಮ್ಮ ಮನೆಗೂ ಬಂದಿದ್ದರು. ಅವ್ರು ಬಂದಮೇಲೆ ಅವರಿಗೆ ಕಾಫಿ ಟೀ ಎಲ್ಲ ಕೊಟ್ಬಿಟ್ಟು ಅವರು ಹೋದ್ಮೇಲೆ ತಿರ್ಗಿ ನಾವು ಆಸ್ಪತ್ರೆಗೆ ಹೋಗೋಣ ಅಂತ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ನಾನು ಅವ್ರದ್ದೇನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ಕೆಲವರಿಗೆಲ್ಲ ಇಷ್ಟೇ ಇರಲ್ಲ ಕ್ಯಾಮ್ರಾ ಮುಂದೆ ಯಾಕೆ ಬೇಕು ಅಂತೇಳ್ಬಿಟ್ಟು ಅವ್ರದ್ದೇನು ನಾನು ವೀಡಿಯೋನು ಮಾಡಿಲ್ಲ ನಾನು. ಇವಾಗ ಅಲ್ಲಿ ಹೋದ್ವಿ ಆಸ್ಪತ್ರೆಗೆ ಹೋಗುವಾಗ ಬೇಕ್ರಿಗೆ ಹೋಗೋಣ ಅಂಥೇಳಿ ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಬೇಕ್ರಿಲಿ ಏನು ಬೇಕೋ ಅಲ್ಲಿ ತಗೊಂಡು ಆಮೇಲೆ ತಿರ್ಗಿ ಮತ್ತೆ ಆಸ್ಪತ್ರೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ಗಾಡೀಲಿ ಪೆಟ್ರೋಲ್ ಇರಲಿಲ್ಲ. ಗಾಡೀಲಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆಸ್ಪತ್ರೆ ಒಳಗೆ ಟೀ ಇದೆ, ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮೇನ್ ರೋಡಿಗೆ ಬಂದು ಟೀ ತಗೊಂಡು ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆಮೇಲೆ ಆಸ್ಪತ್ರೆಗೆ ಹೋಗಿ ಬಂದಮೇಲೆ ನಾನು ಲಾಗೇನು ಕಂಟಿನ್ಯೂ ಮಾಡಲಿಲ್ಲ. ಸುಸ್ತಾಗಿತ್ತು. ಇಲ್ಲಿ ಫಂಕ್ಷನು ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಸುಸ್ತಾಗಿತ್ತಲ್ವ, ಅದಕ್ಕೆ ಲಾಗೇನು ಕಂಟಿನ್ಯೂ ಮಾಡಲಿಲ್ಲ ನಾನು. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ ನಾನು. ನೆಕ್ಸ್ಟ್ ಡೇ
ಬೆಳಿಗ್ಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟೊಮಟೊ ಬಾತ್ ಮಾಡೋಣ ಅಂಥೇಳಿ ಟೊಮಟೊ ಬಾತ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ, ಟೊಮಟೊ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಕಟ್ ಮಾಡಿದೆ. ಕಟ್ ಮಾಡಿ ಆದಮೇಲೆ ಸ್ಟವಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಆದಮೇಲೆ ಲವಂಗ, ಚಕ್ಕೆ, ಗಸಗಸೆ, ಕಸ್ತೂರಿ ಮೆಂತೆ, ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್